ಭೀಕರ ಭೀಭತ್ಸ ಘಟನೆ ಇದು. ಸಿಸಿಟಿವಿಯಲ್ಲಿ ಸೆರೆಯಾದಂತಹ ಘನಘೋರ ದೃಶ್ಯ. ಈ ದೃಶ್ಯವನ್ನು ನೋಡ್ತಾ ಇದ್ರೆ ಮೈ ಝುಮ್ಮನ್ನ ಯಮನನ್ನೇ ಹೆದರಿಸಿ ಓಡಿಸಿದಂತಹ ಅಚ್ಚರಿ ಘಟನೆ ನಡೆದಿದೆ. ಡೆಡ್ಲಿ ಆಕ್ಸಿಡೆಂಟ್ನ ಘಟನೆ. ಆ ಆಕ್ಸಿಡೆಂಟ್ನ ದೃಶ್ಯಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇದೆ ಜಲ್ಲನ್ನು, ಅಷ್ಟು ಭಯಾನಕವಾಗಿದೆ. ಕಾರನ್ನ ಹಿಂದಿಕ್ಕಲು ಹೋಗಿದ್ದಾನೆ ಲಾರಿ ಚಾಲಕ. ಕಂಟ್ರೋಲ್ ತಪ್ಪಿ ಮತ್ತೊಂದು ಕಾರಿಗೆ ಲಾರಿ ಡಿಕ್ಕಿ ಆಗಿದೆ. ಡಿಕ್ಕಿ ಆದ ನಂತರದಲ್ಲಿ ಪಲ್ಟಿ ಆಗಿದೆ ಲಾರಿ. ಪಲ್ಟಿ ಆಗ್ತಾ ಅಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿ ಮೇಲೆ ಮಗುಚಿ ಬಿದ್ದಿದೆ. ಬೃಹದಾಕಾರದ ಲಾರಿ ಕಾರನ್ನ ಓವರ್ಟೇಕ್ ಮಾಡೋಕೆ ಹೋಗಿ ಈ ಒಂದು ದುರ್ಘಟನೆ ಸಂಭವಿಸಿರುವುದು. ಕಂಟ್ರೋಲ್ ತಪ್ಪಿ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದು ಅಷ್ಟೇ ಅಲ್ಲದೆ ರೋಡ್ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ಮೇಲೆ ಈ ಲಾರಿ ಮುಗುಚಿ ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯ ನೋಡಿ. ಈ ರೀತಿಯಾಗಿ ಏನು ಅರಿಯದ ರೀತಿಯಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿಗೆ ಲಾರಿ ಈ ರೀತಿಯಾಗಿ ಬಂದು ಬಿದ್ದಿರು. ಅಪೋಸಿಟ್ ಅಲ್ಲಿ ಒಂದು ಕಾರ್ ಬರುತ್ತೆ. ಕಿರಿದಾದಂತಹ ರಸ್ತೆ ಅಂತ ಅನ್ಸುತ್ತೆ. ಮೊಟ್ಟೆ ಲೋಡ್ ತುಂಬಿದ್ದಂತ ಲಾರಿ. ಈ ಲಾರಿ ಬಿದ್ದರೂ ಕೂಡ ಸಿನಿಮೆಯ ರೀತಿಯಲ್ಲಿ ಆ ಪಾದಾಚಾರಿ ಬದುಕುಳಿದಿದ್ದಾರೆ. ಗಂಭೀರವಾದಂತಹ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಈ ಡೆಡ್ಲಿ ಆಕ್ಸಿಡೆಂಟ್ನ ಸಂಪೂರ್ಣ ದೃಶ್ಯ ಅಲ್ಲೇ ಇದ್ದಂತ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ನಡೆದುಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಮೇಲೆ ಏಕಾಏಕಿ ಬಂದಂತಹ ಈಚರ್ ಲಾರಿ, ಮಿನಿ ಲಾರಿ ಅದು, ಮತ್ತು ಅಷ್ಟು ಹೆವಿ ಲೋಡ್ ಇರಲಿಲ್ಲ. ಮೊಟ್ಟೆಯನ್ನ ತುಂಬಿಸ್ಕೊಂಡು ಹೋಗ್ತಾ ಇತ್ತು ಈ ಲಾರಿಯಲ್ಲಿ. ಸೊ ಈ ಕಾರಣದಿಂದ ಅದೃಷ್ಟವಶಾತ್ ಆ ವ್ಯಕ್ತಿ ಇನ್ನು ಬದುಕುಳಿದಿದ್ದಾನೆ ಪ್ರಾಣಾಪಾಯದಿಂದ. ಹೆವಿ ಲೋಡ್ ಟನ್ಗಟ್ಲೆ ಏನಾದರೂ ತುಂಬಿದ್ರೆ ಆ ವ್ಯಕ್ತಿ ಸ್ಪಾಟ್ನಲ್ಲೇ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಇರ್ತಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಸಂಪರ್ಕದಲ್ಲಿದ್ದಾರೆ. ಗಣೇಶ, ಸಾವು ಅನ್ನುವಂಥದ್ದು ಯಾವ ಆಯಾಮದಲ್ಲಿ ಬರುತ್ತೆ, ಯಾವ ವೇಲ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಬಟ್ ಆ ವ್ಯಕ್ತಿ ಬದುಕುಳಿಬೇಕು ಅನ್ನುವಂಥದ್ದು ಹಣೆ ಬರದಲ್ಲಿ ಬರೆದಿದ್ರೆ ಈ ರೀತಿಯಾಗೂ ಕೂಡ ಬದುಕುಳಿಯಬಹುದು ಅನ್ನೋಕ್ಕೆ ಸಾಕ್ಷಿ ಇದು. ಎಸ್, ನಿಜಕ್ಕೂ ಒಂದು ಆಘಾತಕಾರಿ ಘಟನೆ ನಡೆದಿರುವಂತದ್ದು. ನೆಟ್ಟೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು. ದಾವಣಗೆರೆಯಿಂದ ಬರುತ್ತಿರುವಂತಹ ಈ ಲಾರಿ, ಒಂದು ಮೊಟ್ಟೆಯನ್ನ ತುಂಬಿಸಿಕೊಂಡಿರುವಂತಹ ಲಾರಿ ಬೆಳ್ಮಣ್ಣಿದ ಕಡೆಯಿಂದ ಬರುವಂತಹ ಪಾದಚಾರಿಗಳ ಮೇಲೆ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಾದಚಾರಿ ಗಂಭೀರ ಗಾಯ ಹೊಂದಿರುವಂತದ್ದು. ಅವನ ಚಿಕಿತ್ಸೆ ಕೂಡ ಹೊಂದಿರುವಂತದ್ದು. ಒಟ್ಟಾರೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಇದು ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಪಾದಚಾರಿಗಳು ಅವನ ಪಾಡಿಗೆ ರಸ್ತೆಯ ನಿಯಮಗಳನ್ನ ಪಾಲಿಸಿಕೊಂಡು ನಡೆದುಕೊಂಡು ಹೋಗಿರುವಾಗ ಅವನ ಹಿಂದೆ ದುರ್ಘಟನೆಗಳಾಗಿರುವಂತದ್ದು. ಬೆನ್ಬಿಡದ ಬೇತಾಳದಂತೆ ನುಗ್ಗಿದ್ದ ಲಾರಿ ಅವನ ಮೇಲೆ ನುಂದಿರುವಂತದ್ದು. ಅದರ ಜೊತೆಗೆ ಕಾರಿನ ಮೇಲೂ ಕೂಡ ಈಗ ಲಾರಿ ಬಿದ್ದಿದ್ದ ಪರಿಣಾಮ ಅಷ್ಟು ಅಪಘಾತಗಳಾಗಿರುವಂತದ್ದು. ಓಕೆ ಗಣೇಶ್, ಈಗ ಲಾರಿ ಡ್ರೈವರ್ನ ಸ್ಥಿತಿ ಏನಾದರೂ ಆ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆಯಾ, ಅಥವಾ ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಏನಾದರೂ ಮಾಡ್ತಾ ಇದ್ನಾ? ಇದು ತುಂಬಾ ಕಿರಿದಾದಂತಹ ರಸ್ತೆನಾ? ಎಸ್, ಇದು ಸಂಪೂರ್ಣವಾಗಿ ಕಿರಿದಾದ ರಸ್ತೆ. ಆದ್ರೆ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದಿರುವಂತ ಲಾರಿ ಈ ದುರ್ಘಟನೆಗೆ ಕಾರಣವಾಗಿರುವಂತದ್ದು. ಈ ಬಗ್ಗೆ ಲಾರಿಯ ಡ್ರೈವರ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಿಲ್ಲ. ಆದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಆಗಿ ಬಂದಿದ್ನ ಅಥವಾ ವೇಗವಾಗಿ ಬಂದಿದ್ದಕ್ಕೆ ಪರಿಣಾಮವಾಗಿರುವಂತದ್ದು. ಅದೇ ಎದುರುಗಡೆ ಬರುವಂತ ಕಾರಿನ ಅಜಾಗರೂಕತೆಯಿಂದ ಬಂದ ಈ ದುರ್ಘಟನೆ ಸಂಭವಿಸಿದ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಪಾದಚಾರಿಯ ಈ ಎಸ್ ಗಣೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಂಪರ್ಕ ಕಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಎಲ್ಲ ಡೀಟೇಲ್ಸ್ಗೆ. ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅಲ್ಲೇ ಇದ್ದಂಥ CCTVಯಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ನಡೆದುಕೊಂಡು ಆ ರೋಡ್ನಿಂದ ಹೊರಗಡೆ ಆ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇರೋದು ಪಕ್ಕದಲ್ಲಿ. ಆದರೂ ಕೂಡ ಹೇಳೋಕ್ಕಾಗೋದಿಲ್ಲ, ಈ ರೀತಿಯಾದಂಥ ಒಂದು ಆಕ್ಸಿಡೆಂಟ್ನಲ್ಲಿ ಆ ವ್ಯಕ್ತಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ ವ್ಯಕ್ತಿ. ಅದೃಷ್ಟವಶಾತ್ ಈ ಲಾರಿಯಲ್ಲಿ, ಮಿನಿ ಲಾರಿ, ಅದರಲ್ಲೂ ಕೂಡ ಅಷ್ಟು ಹೆವಿ ಆದಂತಹ ಲಗೇಜ್ ಏನು ಸಾಗಾಟನೆ ಮಾಡಲಾಗ್ತಾ ಇರಲಿಲ್ಲ. ಮೊಟ್ಟೆಯನ್ನ ಸಾಗಾಟನೆ ಮಾಡಲಾಗ್ತಾ ಇತ್ತು. ಇದರಲ್ಲಿ ಉಡುಪಿಯ ನಿಟ್ಟೆಯಲ್ಲಿ ನಡೆದಂತಹ ಘಟನೆ ಇದು. ಲಾರಿ ಅಪೋಸಿಟ್ ಅಲ್ಲಿ ಬರುತ್ತೆ. ಈ ವ್ಯಕ್ತಿ ಸೈಡಿಗೆ ತೆಗೆದುಕೊಳ್ತಾನೆ. ಕಂಟ್ರೋಲ್ ತಪ್ಪಿದೆ ಲಾರಿ. ಕಂಟ್ರೋಲ್ ತಪ್ತಾ ಇದ್ದಂಗೆ ಅಲ್ಲಿ ಮುಂದೆ ಒಂದು ತಗ್ಗಿದ್ದಂಗೆ ಕಾಣಿಸುತ್ತೆ. ಆ ಲಾರಿಗೆ ಡಿಕ್ಕಿ ಆಗುತ್ತೆ. ಫಸ್ಟ್ಗೆ ಡಿಕ್ಕಿ ಆದ ತಕ್ಷಣ ಆ ವ್ಯಕ್ತಿ ಮೇಲೆ ಬಿದ್ದಿದೆ. ಆ ಕೇಂದ್ರದಲ್ಲಿದ್ದಂತಹ ಮರಗಳಿಗೆ ಕನ್ನ ಹಾಕಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳಿಗೆ ಕೊಡಲಿ ಏಟನ್ನು ಕೊಟ್ಟಿದೆ. ಉಡುಪಿಯ ಬ್ರಹ್ಮಾವರ ಕೃಷಿ ಸಂಶೋಧನೆ ಕೇಂದ್ರದಲ್ಲಿ ಹಗರಣ. ಅಧಿಕಾರಿಗಳಿಂದ ನಡೆದಂತಹ ಹಗರಣ. ಗೇರು ಮಾವು ಮರಗಳನ್ನು ಕತ್ತರಿಸಿ ಹಾಕಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಸಬೂಬನ್ನು ಕೂಡ ಕೊಡ್ತಾ ಇದ್ದಾರೆ.
ಕೃಷಿ ಕೇಂದ್ರದ ಅಧಿಕಾರಿಗಳ ಮೇಲೆ ಮರ ಸಾಗಾಣಿಕೆಯ ಆರೋಪ ಇದೆ, ಗಂಭೀರವಾದಂತಹ ಆರೋಪ. ಕೃಷಿ ಅಧಿಕಾರಿಗಳ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ, ಶಂಕೆ ಈಗ ಮೂಡ್ತಾ ಇದೆ. ಮರ ಮಾರಾಟ ಮಾಡಿದ್ದ ಬಗ್ಗೆ ತನಿಖೆ ಮಾಡುವಂತೆ ಈಗ ಸಾಮಾಜಿಕ ಹೋರಾಟಗಾರರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುತ್ತಿಗೆದಾರ ಹೈದರ್ ಮೇಲೆ ಈ ಅಧಿಕಾರಿಗಳು ಆರೋಪವನ್ನು ಹೊರಿಸಿ ಈ ಒಂದು ಗಂಡಾಂತರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಧಿಕಾರಿಗಳಿಂದ ಯತ್ನ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಅನೇಕ ಮರಗಳನ್ನು ಕಡಿದು ಹಾಕಿರುವಂತಹ ದೃಶ್ಯವನ್ನು ನೋಡ್ತಾ ಇದೆ. ಉಡುಪಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆದಂತಹ ಘಟನೆ ಇದು. ಅಧಿಕಾರಿಗಳ ಯತ್ನ ಆಗಿರೋದು ಮತ್ತೊಬ್ಬ ವ್ಯಕ್ತಿ ಮೇಲೆ ಇದನ್ನ ಆರೋಪವನ್ನು ಹೊರಿಸಿ ಗುತ್ತಿಗೆದಾರನೇ ನಡೆಸಿರುವುದು ಅಂತ ಆತನ ಮೇಲೆ ಹಾಕಿ ಇವರು ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಈಗಾಗಲೇ ಕೃಷಿ ಕೇಂದ್ರ ಸುತ್ತಮುತ್ತ ಇರುವ ಆವರಣದಲ್ಲಿರುವಂಥ ಬೆಲೆ ಬಾಳುವ ಮರಗಳು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕಡಿದು ಮಾರಿದ್ದಾರೆ. ಯಾವುದೇ ಅನುಮತಿ ಇಲ್ಲ, ಅನಧಿಕೃತವಾಗಿ ಕಡಿದು ಮಾರಿದ್ದಾರೆ. ಈ ಇಲಾಖೆಯವರು ಏನು ಮಾಡಿದರೆ, ಈ ಜನರ ಭಾವನೆಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು. ಅವರಿಗೆ ಈ ಕೃಷಿ ಕೇಂದ್ರ ಅನ್ನುವಂಥದ್ದು ವಾರ್ಷಿಕ ಒಂದು ನಡೆಯುವಂಥ ಕೃಷಿ ಮೇಳ ಮತ್ತು ಇದೆಲ್ಲ ಸುತ್ತಲಿರುವಂಥ ಪರಿಸರದ ಸಂಪತ್ತನ್ನು ಲೂಟಿ ಮಾಡುವುದೇ ಕೂಡ ಒಂದು ಉದ್ಯೋಗವಾಗಿ ಹೋಗಿದೆ. ಸಾಮಾನ್ಯ ರೈತನೊಬ್ಬ ಸಣ್ಣ ವ್ಯವಸಾಯಕ್ಕಾಗಿ ಬೇಕು ಸೊಪ್ಪು ಕೊಯ್ಲಿಕ್ಕೆ ಕಾಡಿಗೆ ಹೋದರೆ ಅವ್ರ ಮೇಲೆ ಕೇಸ್ ದಾಖಲಿಸುವಂಥ ಕೆಲಸಗಳನ್ನು, ಕಠಿಣವಾದ ಕಾನೂನುಗಳನ್ನು, ಸೆಕ್ಷನ್ಗಳನ್ನು ಹಾಕಿ ಕೇಸ್ ದಾಖಲಿಸ್ತಾರೆ. ನೇರವಾಗಿ ಅಧಿಕಾರಿಗಳೇ, ಯಾವ ಅಧಿಕಾರಿಗೆ ಇದನ್ನು ಮರ ಕಡಿದು ಮಾರಲಿಕ್ಕೆ ಪರ್ಮಿಷನ್ ಏನಿಲ್ಲ, ಯಾವ ಅಧಿಕಾರಿಗೆ ಇದಕ್ಕೆ ಯಾರಿದ್ದಾರೆ ಮೇಯ್ನಾಗಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು. 400 ಎಕರೆ ಭೂಮಿಯಲ್ಲಿ ಸುಮಾರು ಸಾವಿರಾರು ವಿವಿಧ ಜಾತಿಯ ಮರ ಗಿಡಗಳನ್ನು ನೆಡಲಾಗಿದೆ. ಸುಮಾರು ಕಳೆದ ಹಲವು ತಿಂಗಳಿಂದ ನೂರಾರು ಲೋಡು ವಿವಿಧ ರೀತಿಯ ಮರಗಳನ್ನು ಇಲ್ಲಿ ಕಡಿದು ಅಕ್ರಮವಾಗಿ ಸಾಗಾಟ ಮಾಡಿರುವುದು ಕಂಡುಬಂದಿರುತ್ತದೆ. ಸಾರ್ವಜನಿಕರ ದೂರಿನ ಪ್ರಕಾರ ಈಗಾಗಲೇ ಹಲವಾರು ಲೋಡ್ ಮರಗಳನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ಕಂಡುಬಂದಿದೆ. ಸಂಬಂಧಪಟ್ಟ ಶಿವಮೊಗ್ಗದ ವಿವಿ ಕುಲಪತಿಗಳು ಬ್ರಹ್ಮಾವರ ಕೃಷಿ ಕೇಂದ್ರದ ಈ ಒಂದು ಅಕ್ರಮ ಮರ ಸಾಗಾಟದ ಬಗ್ಗೆ ಉನ್ನತ ತನಿಖೆ ನಡೆಸಬೇಕು. ಈ ಮರಗಳ ಜೊತೆಯಲ್ಲಿ ಬ್ರಹ್ಮಾವರ ಕೃಷಿ ಕೇಂದ್ರದಿಂದ ವಿವಿಧ ರೀತಿಯ ಉಪಕರಣಗಳು ಮತ್ತು ವಿವಿಧ ವಸ್ತುಗಳನ್ನು ಕೂಡ ಇಲ್ಲಿ ಅಕ್ರಮವಾಗಿ ಸಾಗಾಟವಾಗಿರುವ ಬಗ್ಗೆ ಸಾರ್ವಜನಿಕರು ದೂರ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ನಾವು ಉಡುಪಿ ಜಿಲ್ಲಾ ಮಾಹಿತಿ ಹಕ್ಕು ವೇದಿಕೆ ಆಗ್ರಹಪಡಿಸುತ್ತಿದ್ದೇವೆ. ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗಣೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೇಲಿಯೇ ಇದ್ದು ಹೊದಲಮೆಂದಂತೆ ಒಂದು ಗಾದೆ ಮಾತಿಗೆ ಸರಿತೂಕದ ಒಂದು ಉದಾಹರಣೆ ಬ್ರಹ್ಮಾವರದಲ್ಲಿ ನಡೆದಿರುವಂಥದ್ದು. ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಿದೆ ಆಟ ಅನ್ನೋ ರೀತಿ ವ್ಯಕ್ತವಾಗಿರುವಂಥದ್ದು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ 350 ಎಕರೆ ಜಾಗದ ವಿಸ್ತೀರ್ಣದಲ್ಲಿರುವಂಥ ಮರಗಳನ್ನು ಮಾರಣ ಹೋಮ ಮಾಡಲಾಗಿರುವಂಥದ್ದು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಯ ಅಡಿಗಡೆ ಬರ್ತದೆ. ಕೃಷಿಕರಿಗೆ ಮೊದಲಾಗಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದಿಷ್ಟು ಇಲ್ಲಿ ಸಂಶೋಧನೆಗಳನ್ನು ಮಾಡಬೇಕು, ಬೀಜಗಳನ್ನು ಉತ್ಪಾದನೆ ಮಾಡಬೇಕು, ಹಾಗೆ ರೈತರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಆದರೆ ಇಲಾಖಾ ಅಧಿಕಾರಿಗಳು ನೇರವಾಗಿ ಇಲ್ಲಿ ಮರಗಳನ್ನು ಮಾರಣ ಹೋಮ ಮೂಲಕ ಒಂದಿಷ್ಟು ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿರುವಂಥದ್ದು. ಬೇಲಿಯೇ ಎದ್ದು ಹೊಲಮೆಂದಂತೆ ಅನ್ನೋ ರೀತಿಯಲ್ಲಿ ಇವರ ಈ ಆಟೋಪಚಾರಕ್ಕೆ ಯಾರೂ ಬೆಲೆ ಕೊಡುವುದಿಲ್ಲ, ಯಾರು ಅವರನ್ನು ಎದುರು ಹಾಕೊಳ್ಳೋ ರೀತಿ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕೆಲಸಗಳನ್ನು ಮಾಡ್ತಿರುವಂಥದ್ದು. ಇಲ್ಲಿ ಸುಮಾರು 350 ಎಕರೆ ಇರುವಂಥದ್ದು. ಈ ಪ್ರದೇಶದಲ್ಲಿ ನೂರಾರು ಬೆಲೆ ಬಾಳುಳ್ಳ ಮರಗಳಿರುವಂಥದ್ದು, ಅಕೇಶಿಯಾ ಸಹಿತ ಬೇರೆ ಬೇರೆ ಮರಗಳು ಈ ಭಾಗದಲ್ಲಿ ಇರುವಂಥದ್ದು. ಈ ಮರಗಳನ್ನು ಮಾರಣ ಹೋಮ ಮಾಡಿ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗಿರುವಂಥದ್ದು ವಿಡಿಯೋದಲ್ಲಿ ಗಮನಿಸಿಕೊಂಡಿರುವಂಥದ್ದೇ. ಈ ಭಾಗದ ಒಳಗಡೆ ನಾವಿದ್ವಿ, ಕೃಷಿ ಕೇಂದ್ರದ ಒಳಗಡೆ ಬರುವಂಥ 10 ಮರಗಳನ್ನು ಈ ಭಾಗದಲ್ಲಿ ಕಡಿಲಾಗುತ್ತೆ. ಅದರಂತೆ ಆ ಭಾಗದಲ್ಲಿ ಅಂದರೆ ಸುಮಾರು 350 ಎಕರೆ ವಿಸ್ತೀರ್ಣದಲ್ಲಿರುವಂಥ ಈ ಪ್ರದೇಶದಲ್ಲಿ 100ಕ್ಕೂ ಅಧಿಕ ಮರಗಳನ್ನು ಕಡಿಲಾಗಿತ್ತದ್ದು. ಅರಣ್ಯ ಇಲಾಖೆಯ ಒಂದಿಷ್ಟು ನಿಬಂಧನೆಗಳನ್ನು ಕೂಡ ಫಾಲೋ ಮಾಡದಿರುವುದು ಇಲ್ಲಿ ಮೇಲ್ನೋಟಕ್ಕೆ ಕಾಣಸಿಗ್ತದೆ. ಆ ನಂತರ ಸ್ಥಳೀಯರು ಮತ್ತು ಒಂದಿಷ್ಟು ಹೋರಾಟಗಾರರು ವಿರೋಧ ಮಾಡಿದ ನಂತರ ಫಾರೆಸ್ಟ್ ಇಲಾಖೆಯವರು ಇಲ್ಲಿ ಮಾರ್ಕ್ ಮಾಡುವ ಕೆಲಸಗಳನ್ನು ಮಾಡಿದ್ರು. ಅದಾಗಲೇ 80ಕ್ಕೂ ಅಧಿಕ % ಮರಗಳನ್ನು ಇಲ್ಲಿಂದ ಖಾಲಿ ಮಾಡಲಾಗಿದೆ, ಅಂದರೆ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ಇಲ್ಲಿ ವಂಚಿಸಿದ್ದು ಮೇಲ್ನೋಟಕ್ಕೆ ಕಾಣಸಿಗ್ತದೆ. ಕೃಷಿ ಇಲಾಖೆ ಅಧಿಕಾರಿಗಳು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವಂತೆ ಗೋಚರವಾಗ್ತದೆ. ಈ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಈ ಅಭಿಪ್ರಾಯವನ್ನು ಮಾಡಿರುವಂಥದ್ದು, ವಿರೋಧ ಕೂಡ ಮಾಡಿರುವಂಥದ್ದು. ಈಗಾಗಲೇ ಕಂಪ್ಲೇಂಟ್ ಕೂಡ ಮಾಡಲಾಗಿದೆ. ಆದರೂ ಕೂಡ ಇಲಾಖಾಧಿಕಾರಿಗಳು ತಮಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ
ಅರಣ್ಯ ಇಲಾಖೆ ಈ ಕಾನೂನಿನ ನಿಬಂಧನೆಗಳನ್ನು ಗಾಳಿಗೆ ತೂರಿ ಇಲಾಖೆ ಅಧಿಕಾರಿಗಳು ತಮಗೆ ಇಚ್ಛೆಯಂತೆ ಈ ಮರಗಳನ್ನು ಮಾರಣಹೋಮ ಆಗಿರುವಂಥದ್ದು ಸೂಕ್ತ ತನಿಖೆ ಆಗಬೇಕು. ಹಾಗೆ ಯಾರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಬೇಕು ಅನ್ನುವಂಥ ಆರೋಪಗಳು ಈ ಭಾಗದಲ್ಲಿ ಕೇಳಿ ಬರ್ತಿರುವಂಥದ್ದು. ಗಣೇಶ್ ಹೆಬ್ರಘಟ್ಟ, ನ್ಯೂಸ್ 18 ಉಡುಪಿ. ಬೊಲೆರೋ ವಾಹನದ ಮೇಲೆ ಟ್ರಕ್ ಉರುಳಿ ಬಿದ್ದಿದ್ದು ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ರಾಂಪುರದಲ್ಲಿ ನಡೆದಿದೆ. ಬೊಲೆರೋ ವಾಹನದ ಚಾಲಕ ರಸ್ತೆ ದಾಟಕ್ಕೆ ಮುಂದಾಗ್ತಾನೆ. ಈ ವೇಳೆ ಹಿಂಬದಿಯಿಂದ ಬಂದಂತ ಟ್ರಕ್ ಬೊಲೆರೋಗೆ ಟಚ್ ಆಗಿ ಉರುಳಿ ಬಿದ್ದಿದೆ. ಈ ಘಟನೆಯಲ್ಲಿ ಬೊಲೆರೋ ವಾಹನ ಅಪ್ಪಚ್ಚಿಯಾಗಿ ಹೋಗಿದೆ. ವಾಹನದಲ್ಲಿದ್ದಂತಹ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಈ ಅಪಘಾತದ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು. ಸಿಟಿಯ ಮಧ್ಯಭಾಗದಲ್ಲಿ ನೋಡಿ, ಡಿವೈಡರ್ಗೆ ಫ್ರಂಟ್ ವೀಲ್ ಅದು ಟಚ್ ಆಗುತ್ತೆ. ಓವರ್ಲೋಡ್ ಇದ್ದಂತಹ ಲಾರಿ ರೈಟಿಗೆ ಟರ್ನ್ ಆಗ್ತಾ ಇದ್ದಂಗೆ ಹಿಂದ್ಗಡೆ ವೇಟ್ ಜಾಸ್ತಿ ಇದ್ದಂಥ ಕಾರಣದಲ್ಲಿ ಆ ಬೊಲೆರೋ ವಾಹನದ ಮೇಲೆ ಮುಗುಚಿ ಬಿದ್ದಿದೆ. ಜಸ್ಟ್ ಉರುಳಿ ಬಿದ್ದಿರೋದಷ್ಟೇ, ಬಟ್ ಸಂಪೂರ್ಣವಾಗಿ ಬೊಲೆರೋ ವಾಹನ ಅಪ್ಪಚ್ಚಾಗಿ ಹೋಗಿದೆ. ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಈ ಆಕ್ಸಿಡೆಂಟ್ನಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆ ದೃಶ್ಯವನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕೃಷಿ ಸಚಿವರ ತವರಲ್ಲೇ ಅನ್ನದಾತರಿಗಿಲ್ಲ ನ್ಯಾಯ. ಭತ್ತ ಖರೀದಿ ಕೇಂದ್ರ ಆರಂಭವಾಗಿಲ್ಲ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ರೈತರ ಹೋರಾಟ. ಕೃಷಿ ಸಚಿವರ ತವರು ಜಿಲ್ಲೆ ಚಲುವರಾಯಸ್ವಾಮಿ ಭತ್ತ ಖರೀದಿ ಕೇಂದ್ರ ಇನ್ನೂ ಆರಂಭ ಆಗಿಲ್ಲ ಅಂತ ರೈತರು ಬೀದಿಗಿಳಿದಿದ್ದಾರೆ. ಕಡಿಮೆ ಬೆಲೆಗೆ ಭತ್ತ ದಲ್ಲಾಳಿಗಳ ಪಾಲಾಗ್ತಾ ಇದೆ. ಖರೀದಿ ಕೇಂದ್ರ ಆರಂಭ ಮಾಡಿ ಅಂತ ಅವರ ಆಗ್ರಹ. ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಭತ್ತ ಒಕ್ಕಣೆ ಮಾಡಿದ್ದಾರೆ ರೈತರು. ಪ್ರತಿಭಟಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ರೈತರ ವಿನೂತನ ಪ್ರತಿಭಟನೆ ಇದು. ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ತವರು ಜಿಲ್ಲೆಯಲ್ಲೇನೆ ಸಚಿವರಿಗೆ ಧಿಕ್ಕಾರಗಳು ರೈತರಿಂದ ಮೊಳಗ್ತಾ ಇದೆ. ನೋಡಿ, ಭತ್ತ ಒಕ್ಕಣೆ ಮಾಡುವಂತ ರಾಶಿ ಮಾಡುವಂತಹ ನಿಟ್ಟಿನಲ್ಲಿ ವಿನೂತನವಾಗಿ ಪ್ರತಿಭಟಿಸ್ತಾ ಇರೋದು ರೈತರು. ಕಡಿಮೆ ಬೆಲೆಗೆ ದಳ್ಳಾಳಿಗಳ ಪಾಲಾಗ್ತಾ ಇದೆ. ಕಷ್ಟಪಟ್ಟು ಬೆವರಹರಿಸಿ ದುಡಿದಿದ್ದು ನಾವು. ಅದಕ್ಕಾಗಿ ಸರ್ಕಾರದಿಂದ ಬೆಂಬಲ ಬೆಲೆಯನ್ನ ಕೊಟ್ಟು ಖರೀದಿ ಕೇಂದ್ರವನ್ನ ತೆರಿಬೇಕು ಅಂತ ಆಕ್ರೋಶ ವ್ಯಕ್ತವಾಗ್ತಾ. ಸರ್ಕಾರ ಕ್ವಿಂಟಲ್ ಭತ್ತಕ್ಕೆ 2,389 ರೂಪಾಯಿ ನಿಗದಿ ಮಾಡಿದೆ. ಆದರೆ ದಲ್ಲಾಳಿಗಳು ಕೊಡ್ತಾ ಇರೋದಷ್ಟು 2,000 ರೂಪಾಯಿಗಿಂತ ಕಡಿಮೆಗೆ ಖರೀದಿ ಮಾಡ್ತಾ ಇದ್ದಾರೆ ನೇರವಾಗಿ ರೈತರಿಗೆ. ಸೊ ರೈತರು ಶೇಖರಣೆ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ದಲ್ಲಾಳಿಗಳ ಮೂಲಕವಾಗಿ ಭತ್ತವನ್ನ ಮಾರಾಟ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ರೈತರು ಈಗ ಅನ್ನದಾತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ತವರು ಜಿಲ್ಲೆಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ರಾಜ್ಯ ಸರ್ಕಾರಕ್ಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರೈತರ ಅನೇಕ ಹೋರಾಟಗಳನ್ನು ನಾವು ನೋಡಿದ್ದಾಗಿದೆ. ರಾಜ್ಯದಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ಜೋಳ ಖರೀದಿಗಾಗಿ ಹೋರಾಟ ಆಯಿತು. ಈಗ ಮಂಡ್ಯದಲ್ಲೂ ಕೂಡ ಕೃಷಿ ಸಚಿವರ ತವರು ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಏನಾದರೂ ಸ್ಪಂದನೆ ಸಿಗುವಂತ ಚಾನ್ಸಸ್ ಇದೆಯಾ? ಖಂಡಿತ ಅರುಣ್, ಇವತ್ತು ಈ ಒಂದು ಹೋರಾಟವನ್ನ ಮಂಡ್ಯದ ರೈತರು ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರಗಳನ್ನ ತೆರೀತಾ ಇಲ್ಲ ಅನ್ನುವಂತ ಆಕ್ರೋಶವನ್ನ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಆವರಣವನ್ನೇ
ಭತ್ತದ ಒಕ್ಕಣೆಯಕ್ಕೆ ಸ್ಥಳವನ್ನಾಗಿ ರೈತರು ಮಾಡ್ಕೊಂಡಿದ್ರು. ಜೊತೆಗೆ ರಾಜ್ಯ ಸರ್ಕಾರ ಹಾಗೆ ಕೃಷಿ ಸಚಿವರ ವಿರುದ್ಧ ಕೂಡ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಜಿಲ್ಲೆನಲ್ಲಿ ಸಮರ್ಪಕವಾಗಿ ಭತ್ತ ಖರೀದಿಯನ್ನ ಮಾಡ್ತಾ ಇಲ್ಲ, ಹೀಗಾಗಿ ನಮ್ಮ ಭತ್ತಗಳನ್ನ ದಲ್ಲಾಳಿಗಳು ಕಡಿಮೆ ಹಣಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಭತ್ತ ಖರೀದಿ ಕೇಂದ್ರಗಳನ್ನ ತೆರಿಬೇಕು ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮತ್ತೊಂದು ಕಡೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಭತ್ತ ಖರೀದಿ ಕೇಂದ್ರವನ್ನ ತೆರೆಯಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ರೈತರು ಹಾಗೆ ಬಿಜೆಪಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಭತ್ತ ಖರೀದಿ ಕೇಂದ್ರಗಳನ್ನ ತೆರೀತಾ ಇಲ್ಲ ಅಧಿಕಾರಿಗಳು, ಜೊತೆಗೆ ಸರ್ಕಾರ ಕೂಡ ಇದಕ್ಕೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಮಂಡ್ಯದಲ್ಲಿ ಭತ್ತ ಬೆಳೆದ ರೈತರ ಪ್ರತಿಭಟನೆ ನಡೀತಾ ಇದೆ. ಕೊಪ್ಪಳದಲ್ಲಿ ರಸ್ತೆ ಮೇಲೆ ತೊಗರಿ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮಂಡ್ಯದಲ್ಲಿ ರೈತರ ಹೋರಾಟ, ಮತ್ತೊಂದು ಕೊಪ್ಪಳದಲ್ಲಿ ಇಲ್ಲೂ ಕೂಡ ರೈತರ ಆಕ್ರೋಶ. ತೊಗರಿಯನ್ನ ರಸ್ತೆಗೆ ಸುರಿದು ಪ್ರತಿಭಟಿಸ್ತಾ ಇದ್ದಾರೆ. ತೊಗರಿ ಬೆಳೆಗೆ 500 ರೂಪಾಯಿ ಹೆಚ್ಚುವರಿ ಬೆಂಬಲ ಬೆಲೆ ಕೊಡಬೇಕು ಅಂತ ತಮ್ಮ ಆಗ್ರಹ ವ್ಯಕ್ತಪಡಿಸ್ತಾ ಇದ್ರು. ಕೊಪ್ಪಳದಲ್ಲಿ ಕನಕಗಿರಿಯ ವಾಲ್ಮೀಕಿ ವೃತ್ತದಲ್ಲಿ ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ಕೊಪ್ಪಳದಲ್ಲಿ ತೊಗರಿಯನ್ನ ರಸ್ತೆಯಲ್ಲಿಟ್ಟು ವಿನೂತನ ಪ್ರತಿಭಟನೆ. ಇಲ್ಲಿ ರೈತರಿಂದ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಸದ್ಯ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತಹ 8,000 ರೂಪಾಯಿಗೆ ತೊಗರಿ ಖರೀದಿ ಮಾಡ್ತಾ ಇದೆ ಸರ್ಕಾರ. 8,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಪ್ರತಿ ಕ್ವಿಂಟಾಲ್ಗೆ. ಇದರ ಮೇಲೆ ಇನ್ನೂ 500 ರೂಪಾಯಿ ಜಾಸ್ತಿ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಆಗ್ರಹ ವ್ಯಕ್ತವಾಗ್ತಾ ಇದೆ. ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ಗೆ 450 ರೂಪಾಯಿ ಹೆಚ್ಚುವರಿ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಕೊಟ್ಟಂತಹ ಬೆಲೆ ಮೇಲೆ 450 ರೂಪಾಯಿ ಕೊಟ್ಟಿತ್ತು ಕೂಡ. ಸೊ ಈಗ ಅದನ್ನ 500 ರೂಪಾಯಿ ಕೊಡಿ ಅಂತ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೊಪ್ಪಳದಲ್ಲಿ ತೊಗರಿ ಬೆಳೆಗೆ. ಡಿಗ್ರಿ ಕಾಲೇಜ್ ಪರೀಕ್ಷೆಯಲ್ಲಿ ಎಲ್ಲಾ ಖುಲ್ಲಂಖುಲ್ಲ ಸಾಮೂಹಿಕ ನಕಲು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಕಾಪಿ ಹೊಡೆಯೋದಕ್ಕೆ ಕಾಲೇಜಿನವರಿಂದಲೇ ಸಪೋರ್ಟ್. ಅದಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಒಂದೇ ಒಂದು ಚೀಟಿಯನ್ನು ಕೂಡ ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಚೆಕ್ ಮಾಡಿಬಿಡ್ಲಾಗುತ್ತೆ. ಬಟ್ ಇಲ್ಲಿ ಇವರೇ ಸಪೋರ್ಟ್ ಮಾಡಿರೋದು. ಕಾಲೇಜಿನ ಆಡಳಿತ ಮಂಡಳಿ ಮಾಸ್ ಕಾಪಿ. ಬೀದರ್ ನಗರದ RRK ಪದವಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ನಕಲು ಪರೀಕ್ಷೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯಿಂದಲೇ ಕೂಡ ಅಕ್ರಮ ಎಸಗಲಾಗಿದೆ. ಇಂಗ್ಲಿಷ್ ಪರೀಕ್ಷೆ ವೇಳೆ ನಡೆದಂತಹ ಸಾಮೂಹಿಕ ಕಾಪಿ ಚೀಟ್. ರಾಜಾರೋಷವಾಗಿ ವಿದ್ಯಾರ್ಥಿಗಳು ಕಾಪಿ ಚೀಟ್ಗಳನ್ನು ತೆಗೆದುಕೊಂಡು ಹೋಗಿ ಎಕ್ಸಾಮ್ಸ್ಗಳನ್ನು ಬರೆದಿರೋದು ನೋಡಿ. ಕಿಟಕಿ ಹಿಂಭಾಗದಲ್ಲಿ ವೈಟ್ ಕಲರ್ ನೀವು ಅಬ್ಸರ್ವ್ ಮಾಡಬಹುದು. ಚೀಟಿಗಳು ಈ ರೀತಿಯಾಗಿ ಬಿದ್ದಿದೆ. ಪರೀಕ್ಷಾ ಕೇಂದ್ರದ ಕುಲಪತಿಗಳು ಭೇಟಿ ಕೊಟ್ಟಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂಗೆ ನಾವು ಮಾರ್ಕ್ ಮಾಡಿ ಮತ್ತೊಂದು ಕಡೆ ತೋರಿಸ್ತಾ ಇದ್ದೀವಿ ಚೀಟಿಗಳನ್ನು ಯಾವ ರೀತಿಯಾಗಿ ಎಸೆದಿದ್ದಾರೆ ಅಂತ. ಇದರಲ್ಲಿ ಟೋಟಲಿ ಆಸ್ ಇಟ್ ಇಸ್ ಆನ್ಸರ್ಗಳನ್ನ ಬರೆದುಕೊಂಡು ಹೋಗಿದ್ದಾರೆ. ಸೊ ಇದಕ್ಕೆ ಸಪೋರ್ಟ್ ಮಾಡಿದ್ದಾರು ಆಡಳಿತ ಮಂಡಳಿ, ಆ ಕಾಲೇಜಿನ ಆಡಳಿತ ಮಂಡಳಿ. ಈ ರೀತಿಯಾಗಿ ಮಾಸ್ ಕಾಪಿ ಚೀಟಿಯನ್ನ ಮಾಡಲಾಗಿದೆ. ಪದವಿ ಪರೀಕ್ಷೆ ನಡೆದಿರೋದು ಅದು 1ನೇ ಕ್ಲಾಸು 2ನೇ ಕ್ಲಾಸ್ ಅಲ್ಲ. ಡಿಗ್ರಿ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿ ಕಾಪಿ ಚೀಟಿ. ಪರೀಕ್ಷಾ ಕೇಂದ್ರಕ್ಕೆ ಕುಲಪತಿ ಬಿರಾದಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋಕೆ ಮುಂದಾದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಆ ದೃಶ್ಯ ಕೂಡ ನೋಡ್ತಾ ಇದೀವಿ. ಮತ್ತೊಂದು ಭಾಗದಲ್ಲಿ ಕಾಲೇಜಿನ ಹಿಂಭಾಗದಲ್ಲಿ ಪ್ರತಿಯೊಂದು ಕೊಠಡಿಯ ಕಿಟಕಿಗಳ ಹಿಂಭಾಗದಲ್ಲಿ ನೀವು ಗಮನಿಸಬಹುದು, ಅಲ್ಲಿ ಚೀಟಿಗಳು ಬಿದ್ದಿದೆ. BSc ಫಸ್ಟ್ ಸೆಮ್ ಬೇಸಿಕ್ ಇಂಗ್ಲಿಷ್ ಎಕ್ಸಾಮ್ ನಡೀತಾ ಇದ್ದಿತ್ತು. ನಾನು ಆ ರೀತಿ ಇದ್ದೇನೆ. ಈಗ ಎಲ್ಲ ಹಿಂಗಾಗ್ಯದ, ಮಾಹಲ್ ಕ್ರಿಯೇಟ್ ಖರಾಬ್ ಆಗ್ಯದ ಸರ್. ನಮ್ದು ಒಂದೇ ಕಾಲೇಜ್ ಇಲ್ಲ, ನೀವು ಯಾವ್ದು ಬಿ ಕಾಲೇಜ್ ಹೋರಿ ಕಸ್ಕೊಂಡ್ ತಗೊಂಡ್ ಭೇಟಿನೂ ಬೀಳ್ತಾವ ಸರ್. ಸರ್ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಷ್ಟು ಹೊತ್ತೈತ್ರಿ? 3 ದಿನ ಆಯ್ತು. ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಷ್ಟು ಅವರ್ ಆಯ್ತು? ಈಗ 10 ಚಲೋ ಆಗ್ಯದ. 10 ಈಗ ತನಕ ಚೀಟಿ ಬಂದಿಲ್ಲ ಅಂದ್ರೆ ನಾವು ಬಂದ್ಮೇಲೆ ಚೀಟಿ ಬೀಳೋದು ಗೊತ್ತಾಗದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ, ಬುದ್ಧಿ ಹೇಳೋ ಮೇಷ್ಟ್ರುಗಳೇ ಉಪನ್ಯಾಸಕರು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ತಪ್ಪು ದಾರಿ ತೋರಿಸ್ತಾರೆ, ಅದು ಕೂಡ ಇಂಥ ಒಂದು ಏಜ್ನಲ್ಲಿ, ಉನ್ನತ ಮಟ್ಟದ ಶಿಕ್ಷಣದ ಸಮಯದಲ್ಲಿ. ಸೊ ಇದು ಮುಂಬರುವ ಪ್ರಜೆಗಳನ್ನ ಯಾವ ದಾರಿಗೆ ಇವರು ತಳ್ತಾರೆ ಅನ್ನೋದೇ ದುರದೃಷ್ಟಕರ ಸಂಗತಿ. ಕುಲಪತಿಗಳು ಭೇಟಿ ಕೊಟ್ಟಿದ್ದಾರೆ. ಏನ್ ರಿಯಾಕ್ಷನ್ ಕೊಟ್ರಿ ಈ ಬಗ್ಗೆ, ಏನ್ ಕ್ರಮ ಅಂತ ಹೇಳಿದ್ದಾರೆ? ಅರುಣ್, ಈ ಪದವಿ ಡಿಸೆಂಬರ್ 27ನೇ ತಾರೀಕಿನಿಂದ ಏನು ಬೀದರ್ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಪದವಿ ಪರೀಕ್ಷೆಗಳು ನಡೀತಾ ಇರತಕ್ಕಂಥದ್ದು. ಇವತ್ತು ಏನು ಬೇಸಿಕ್ ಇಂಗ್ಲಿಷ್ ಇರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ನಕಲು ಮಾಡಿದ
ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಒಂದು ನಕಲು ನಡೆದಿದ್ದು 6ಕ್ಕೆ ಕಾಲೇಜಲ್ಲಿ ನಡೀತಾ ಇತ್ತು ಅನ್ನೋ ಆರೋಪ ಬಂದಿರತಕ್ಕಂಥದ್ದು. ಯಾಕಂದ್ರೆ ಪದವಿ ವಿದ್ಯಾರ್ಥಿಗಳಂದ್ರೆ ಪದವಿ ಕಾಲ ಎಕ್ಸಾಮ್ಗಳು ನಡೆಯುವಂತ ಸಂದರ್ಭದಲ್ಲಿ ನಕಲು ನಡೆಯುತ್ತೆ ಅನ್ನೋ ಒಂದು ಆರೋಪಗಳು ಬಹಳಷ್ಟು ದಿನಗಳಿಂದ ಬರ್ತಾ ಇತ್ತು. ಮತ್ತೆ ಇವತ್ತು ಕೂಡ ನಕಲು ಚೀಟಿಗಳು ಏನು ಪರೀಕ್ಷಾ ಕೇಂದ್ರದ ಸುತ್ತಲೂ ಇವತ್ತು RRK ಪರೀಕ್ಷಾ ಕೇಂದ್ರದ ಏನು ಸುತ್ತಲೂ ಇವತ್ತು ಏನು ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಆನ್ಸರ್ ಮೈಕ್ರೋ ಜೆರಾಕ್ಸ್ ಚೀಟಿಗಳು ಇರ್ತಕ್ಕಂಥದ್ದು. ಇದು ಎಲ್ಲೋ ಕಡೆ ನಕಲು ಪರೀಕ್ಷೆ ನಡೀತಾ ಇತ್ತ ಅನ್ನೋದು ಕೂಡ ಅನುಮಾನ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಅಷ್ಟೇ ಕೂಡ ಏನು RRK ಕಾಲೇಜಿನಲ್ಲಿ ಏನು ಸಾಮೂಹಿಕವಾಗಿ ನಕಲು ನಡೀತಿದೆ ಅನ್ನೊಂದು ಆರೋಪವನ್ನು ಬಂದಿತ್ತು. ಮತ್ತೆ ಈ ಸಂಬಂಧಪಟ್ಟಂತೆ ಏನು ಕೆಲವೊಂದಿಷ್ಟು ಜನ ಕುಲಪತಿಗಳಿಗೂ ಕೂಡ ಏನು BS ಬೀರಾದಾರ್ ಇದ್ದಾರೆ, ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಿದ್ರಂತೆ. ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ಕುಲಪತಿಗಳು ರಿಜಿಸ್ಟರ್ ಮೂಲಕ ಏನು ಕಾಲೇಜ್ಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದ್ರೂ ಕೂಡ ಇವತ್ತು ಮತ್ತೆ ಬೇಸಿಕ್ ಸಬ್ಜೆಕ್ಟ್ ಇವತ್ತು ಪರೀಕ್ಷೆ ಇರೋ ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಸಂದರ್ಭದಲ್ಲಿ ಮತ್ತೆ ವಿದ್ಯಾರ್ಥಿಗಳು ಚೀಟಿ ಇಟ್ಕೊಂಡು ಪರೀಕ್ಷೆ ಬರೀತಾರೆ ಒಂದು ಮಾಹಿತಿಯಲ್ಲಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏನು ಕುಲಪತಿಗಳು ಕೂಡ ಆ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಚೀಟಿಗಳು ಸಿಕ್ಕಿರ್ತಕ್ಕಂಥ. ಮತ್ತೆ ಕುಲಪತಿಗಳು ಈ ಹೇಳ್ತಾರೆ ಅಂದ್ರೆ ಚೀಟಿಗಳು ಸಿಕ್ಕಿರೋದು ನಿಜ, ಆದ್ರೆ ಪರೀಕ್ಷೆ ನಕಲಿ ನಡೀತಾ ಇತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವರದಿಯನ್ನ ತರಿಸ್ತೀನಿ ಅಂತ. ಆದ್ರೆ ಕಾಲೇಜಿನವರು ಈ ಒಂದು ಆರೋಪವನ್ನು ತಳ್ಳಿ ಹಾಕಿರ್ತಕ್ಕಂಥ. ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ. ಈ ಸಂಶೋಧನಾ ಕೇಂದ್ರದಲ್ಲಿದ್ದಂತಹ ಮರಗಳಿಗೆ ಕನ್ನ ಹಾಕಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳಿಗೆ ಕೊಡಲಿ ಏಟನ್ನು ಕೊಟ್ಟಿದೆ. ಉಡುಪಿಯ ಬ್ರಹ್ಮಾವರ ಕೃಷಿ ಸಂಶೋಧನೆ ಕೇಂದ್ರದಲ್ಲಿ ಹಗರಣ, ಅಧಿಕಾರಿಗಳಿಂದ ನಡೆದಂತಹ ಹಗರಣ. ಗೇರು ಮಾವು ಮರಗಳನ್ನು ಕತ್ತರಿಸಿ ಹಾಕಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಸಬೂಬನ್ನು ಕೂಡ ಕೊಡ್ತಾ ಇದ್ದಾರೆ. ಕೃಷಿ ಕೇಂದ್ರದ ಅಧಿಕಾರಿಗಳ ಮೇಲೆ ಮರ ಸಾಗಾಣಿಕೆಯ ಆರೋಪ ಇದೆ, ಗಂಭೀರವಾದಂತಹ ಆರೋಪ. ಕೃಷಿ ಅಧಿಕಾರಿಗಳ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ, ಶಂಕೆ ಈಗ ಮೂಡ್ತಾ ಇದೆ. ಮರ ಮಾರಾಟ ಮಾಡಿದ್ದ ಬಗ್ಗೆ ತನಿಖೆ ಮಾಡುವಂತೆ ಈಗ ಸಾಮಾಜಿಕ ಹೋರಾಟಗಾರರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುತ್ತಿಗೆದಾರ ಹೈದರ್ ಮೇಲೆ ಈ ಅಧಿಕಾರಿಗಳು ಆರೋಪವನ್ನು ಹೊರಿಸಿ ಈ ಒಂದು ಗಂಡಾಂತರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಧಿಕಾರಿಗಳಿಂದ ಯತ್ನ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಅನೇಕ ಮರಗಳನ್ನು ಕಡಿದು ಹಾಕಿರುವಂತಹ ದೃಶ್ಯವನ್ನು ನೋಡ್ತಾ ಇದೆ. ಉಡುಪಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆದಂತಹ ಘಟನೆ ಇದು. ಅಧಿಕಾರಿಗಳ ಯತ್ನ ಆಗಿರೋದು, ಮತ್ತೊಬ್ಬ ವ್ಯಕ್ತಿ ಮೇಲೆ ಇದನ್ನ ಆರೋಪವನ್ನು ಹೊರಿಸಿ ಗುತ್ತಿಗೆದಾರನೇ ನಡೆಸಿರುವುದು ಅಂತ ಆತನ ಮೇಲೆ ಹಾಕಿ ಇವರು ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಈಗಾಗಲೇ ಕೃಷಿ ಕೇಂದ್ರ ಸುತ್ತಮುತ್ತ ಇರುವ ಆವರಣದಲ್ಲಿರುವಂಥ ಬೆಲೆ ಬಾಳುವ ಮರಗಳು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕಡಿದು ಮಾರಿದ್ದಾರೆ. ಯಾವುದೇ ಅನುಮತಿ ಇಲ್ಲ, ಅನಧಿಕೃತವಾಗಿ ಕಡಿದು ಮಾರಿದ್ದಾರೆ. ಈ ಇಲಾಖೆಯವರು ಏನು ಮಾಡಿದರೆ ಈ ಜನರ ಭಾವನೆಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು. ಅವರಿಗೆ ಈ ಕೃಷಿ ಕೇಂದ್ರ ಅನ್ನುವಂಥದ್ದು ವಾರ್ಷಿಕ ಒಂದು ನಡೆಯುವಂಥ ಕೃಷಿ ಮೇಳ ಮತ್ತು ಇದೆಲ್ಲ ಸುತ್ತಲಿರುವಂಥ ಪರಿಸರದ ಸಂಪತ್ತನ್ನು ಲೂಟಿ ಮಾಡುವುದೇ ಕೂಡ ಒಂದು ಉದ್ಯೋಗವಾಗಿ ಹೋಗಿದೆ. ಸಾಮಾನ್ಯ ರೈತನೊಬ್ಬ ಸಣ್ಣ ವ್ಯವಸಾಯಕ್ಕಾಗಿ ಬೇಕು ಸೊಪ್ಪು ಕೊಯ್ಲಿಕ್ಕೆ ಕಾಡಿಗೆ ಹೋದರೆ ಅವ್ರ ಮೇಲೆ ಕೇಸ್ ದಾಖಲಿಸುವಂಥ ಕೆಲಸಗಳನ್ನು, ಕಠಿಣವಾದ ಕಾನೂನುಗಳನ್ನು, ಸೆಕ್ಷನ್ಗಳನ್ನು ಹಾಕಿ ಕೇಸ್ ದಾಖಲಿಸ್ತಾರೆ. ನೇರವಾಗಿ ಅಧಿಕಾರಿಗಳೇ, ಯಾವ ಅಧಿಕಾರಿಗೆ ಇದನ್ನು ಮರ ಕಡಿದು ಮಾರಲಿಕ್ಕೆ ಪರ್ಮಿಷನ್ ಏನಿಲ್ಲ, ಯಾವ ಅಧಿಕಾರಿಗೆ ಇದಕ್ಕೆ ಯಾರಿದ್ದಾರೆ ಮೇಯ್ನಾಗಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು. 400 ಎಕರೆ ಭೂಮಿಯಲ್ಲಿ ಸುಮಾರು ಸಾವಿರಾರು ವಿವಿಧ ಜಾತಿಯ ಮರ ಗಿಡಗಳನ್ನು ನೆಡಲಾಗಿದೆ. ಸುಮಾರು ಕಳೆದ ಹಲವು ತಿಂಗಳಿಂದ ನೂರಾರು ಲೋಡು ವಿವಿಧ ರೀತಿಯ ಮರಗಳನ್ನು ಇಲ್ಲಿ ಕಡಿದು ಅಕ್ರಮವಾಗಿ ಸಾಗಾಟ ಮಾಡಿರುವುದು ಕಂಡುಬಂದಿರುತ್ತದೆ. ಸಾರ್ವಜನಿಕರ ದೂರಿನ ಪ್ರಕಾರ ಈಗಾಗಲೇ ಹಲವಾರು ಲೋಡ್ ಮರಗಳನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ಕಂಡುಬಂದಿದೆ. ಸಂಬಂಧಪಟ್ಟ ಶಿವಮೊಗ್ಗದ ಕುಲಪತಿಗಳು ಬ್ರಹ್ಮಾವರ ಕೃಷಿ ಕೇಂದ್ರದ ಈ ಒಂದು ಅಕ್ರಮ ಮರ ಸಾಗಾಟದ ಬಗ್ಗೆ ಉನ್ನತ ತನಿಖೆ ನಡೆಸಬೇಕು. ಈ ಮರಗಳ ಜೊತೆಯಲ್ಲಿ ಬ್ರಹ್ಮಾವರ ಕೃಷಿ ಕೇಂದ್ರದಿಂದ ವಿವಿಧ ರೀತಿಯ ಉಪಕರಣಗಳು ಮತ್ತು ವಿವಿಧ ವಸ್ತುಗಳನ್ನು ಕೂಡ ಇಲ್ಲಿ ಅಕ್ರಮವಾಗಿ ಸಾಗಾಟವಾಗಿರುವ ಬಗ್ಗೆ ಸಾರ್ವಜನಿಕರು ದೂರ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ನಾವು ಉಡುಪಿ ಜಿಲ್ಲಾ ಮಾಹಿತಿ ಹಕ್ಕು ವೇದಿಕೆ ಆಗ್ರಹಪಡಿಸುತ್ತಿದ್ದೇವೆ. ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗಣೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ.
ಬೇಲಿಯೇ ಇದ್ದು ಹೋದ್ಲಾಮೆಂದಂತೆ ಒಂದು ಗಾದೆ ಮಾತಿಗೆ ಸರಿತೂಕದ ಒಂದು ಉದಾಹರಣೆ ಬ್ರಹ್ಮಾವರದಲ್ಲಿ ನಡೆದಿರುವಂಥದ್ದು. ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಡಿದೆ ಆಟ ಅನ್ನೋ ರೀತಿ ವ್ಯಕ್ತವಾಗಿರುವಂಥದ್ದು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ 350 ಎಕರೆ ಜಾಗದ ವಿಸ್ತೀರ್ಣದಲ್ಲಿರುವಂಥ ಮರಗಳನ್ನು ಮಾರಣ ಹೋಮ ಮಾಡಲಾಗಿರುವಂಥದ್ದು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಯ ಅಡಿಗಡೆ ಬರ್ತದೆ. ಕೃಷಿಕರಿಗೆ ಮೊದಲಾಗಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದಿಷ್ಟು ಇಲ್ಲಿ ಸಂಶೋಧನೆಗಳನ್ನು ಮಾಡಬೇಕು, ಬೀಜಗಳನ್ನು ಉತ್ಪಾದನೆ ಮಾಡಬೇಕು, ಹಾಗೆ ರೈತರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಆದರೆ ಇಲಾಖಾ ಅಧಿಕಾರಿಗಳು ನೇರವಾಗಿ ಇಲ್ಲಿ ಮರಗಳನ್ನು ಮಾರಣ ಹೋಮ ಮೂಲಕ ಒಂದಿಷ್ಟು ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿರುವಂಥದ್ದು. ಬೇಲಿಯೇ ಎದ್ದು ಹೊಲಮೆಂದಂತೆ ಅನ್ನೋ ರೀತಿಯಲ್ಲಿ ಇವರ ಈ ಆಟೋಪಚಾರಕ್ಕೆ ಯಾರು ಬೆಲೆ ಕೊಡುವುದಿಲ್ಲ, ಯಾರು ಅವರನ್ನು ಎದುರು ಹಾಕೊಳ್ಳೋ ರೀತಿ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕೆಲಸಗಳನ್ನು ಮಾಡ್ತಿರುವಂಥದ್ದು. ಇಲ್ಲಿ ಸುಮಾರು 350 ಎಕರೆ ಇರುವಂಥದ್ದು. ಈ ಪ್ರದೇಶದಲ್ಲಿ ನೂರಾರು ಬೆಲೆ ಬಾಳುವ ಮರಗಳಿರುವಂಥದ್ದು, ಅಕೇಶಿಯಾ ಸಹಿತ ಬೇರೆ ಬೇರೆ ಮರಗಳು ಈ ಭಾಗದಲ್ಲಿ ಇರುವಂಥದ್ದು. ಈ ಮರಗಳನ್ನು ಮಾರಣ ಹೋಮ ಮಾಡಿ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗಿರುವಂಥದ್ದು. ವಿಡಿಯೋದಲ್ಲಿ ಗಮನಿಸಿಕೊಂಡಿರುವಂಥದ್ದೇ ಈ ಭಾಗದ ಒಳಗಡೆ ನಾವಿದ್ವಿ. ಕೃಷಿ ಕೇಂದ್ರದ ಒಳಗಡೆ ಬರುವಂಥ 10 ಮರಗಳನ್ನು ಈ ಭಾಗದಲ್ಲಿ ಕಡಿಲಾಗುತ್ತೆ. ಅದರಂತೆ ಆ ಭಾಗದಲ್ಲಿ ಅಂದರೆ ಸುಮಾರು 350 ಎಕರೆ ವಿಸ್ತೀರ್ಣದಲ್ಲಿರುವಂಥ ಈ ಪ್ರದೇಶದಲ್ಲಿ 100ಕ್ಕೂ ಅಧಿಕ ಮರಗಳನ್ನು ಕಡಿಲಾಗಿತ್ತದ್ದು. ಅರಣ್ಯ ಇಲಾಖೆಯ ಒಂದಿಷ್ಟು ನಿಬಂಧನೆಗಳನ್ನು ಕೂಡ ಫಾಲೋ ಮಾಡದಿರುವುದು ಇಲ್ಲಿ ಮೇಲ್ನೋಟಕ್ಕೆ ಕಾಣಸಿಗ್ತದೆ. ಆ ನಂತರ ಸ್ಥಳೀಯರು ಮತ್ತು ಒಂದಿಷ್ಟು ಹೋರಾಟಗಾರರು ವಿರೋಧ ಮಾಡಿದ ನಂತರ ಫಾರೆಸ್ಟ್ ಇಲಾಖೆಯವರು ಇಲ್ಲಿ ಮಾರ್ಕ್ ಮಾಡುವ ಕೆಲಸಗಳನ್ನು ಮಾಡಿದ್ರು. ಅದಾಗಲೇ 80ಕ್ಕೂ ಅಧಿಕ % ಮರಗಳನ್ನು ಇಲ್ಲಿಂದ ಖಾಲಿ ಮಾಡಲಾಗಿದೆ, ಅಂದರೆ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ಇಲ್ಲಿ ವಂಚಿಸಿದ್ದು ಮೇಲ್ನೋಟಕ್ಕೆ ಕಾಣಸಿಗ್ತದೆ. ಕೃಷಿ ಇಲಾಖೆ ಅಧಿಕಾರಿಗಳು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವಂತೆ ಗೋಚರವಾಗ್ತದೆ. ಈ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಈ ಅಭಿಪ್ರಾಯವನ್ನು ಮಾಡಿರುವಂಥದ್ದು, ವಿರೋಧ ಕೂಡ ಮಾಡಿರುವಂಥದ್ದು. ಈಗಾಗಲೇ ಕಂಪ್ಲೇಂಟ್ ಕೂಡ ಮಾಡಲಾಗಿದೆ. ಆದರೂ ಕೂಡ ಇಲಾಖಾಧಿಕಾರಿಗಳು ತಮಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರ ಉತ್ತರವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಅರಣ್ಯ ಇಲಾಖೆ ಈ ಕಾನೂನಿನ ನಿಬಂಧನೆಗಳನ್ನು ಗಾಳಿಗೆ ತೂರಿ ಇಲಾಖೆ ಅಧಿಕಾರಿಗಳು ತಮಗೆ ಇಚ್ಛೆಯಂತೆ ಈ ಮರಗಳನ್ನು ಮಾರಣಹೋಮ ಆಗಿರುವಂಥದ್ದು. ಸೂಕ್ತ ತನಿಖೆ ಆಗಬೇಕು, ಹಾಗೆ ಯಾರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಬೇಕು ಅನ್ನುವಂಥ ಆರೋಪಗಳು ಈ ಭಾಗದಲ್ಲಿ ಕೇಳಿ ಬರ್ತಿರುವಂಥದ್ದು. ಗಣೇಶ ಹೆಬ್ರಗೇಟೆ, ನ್ಯೂಸ್ 18 ಉಡುಪಿ. ಬೊಲೆರೋ ವಾಹನದ ಮೇಲೆ ಟ್ರಕ್ ಉರುಳಿ ಬಿದ್ದಿದ್ದು ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ರಾಂಪುರದಲ್ಲಿ ನಡೆದಿದೆ. ಬೊಲೆರೋ ವಾಹನದ ಚಾಲಕ ರಸ್ತೆ ದಾಟಕ್ಕೆ ಮುಂದಾಗ್ತಾನೆ. ಈ ವೇಳೆ ಹಿಂಬದಿಯಿಂದ ಬಂದಂಥ ಟ್ರಕ್ ಬೊಲೆರೋಗೆ ಟಚ್ ಆಗಿ ಉರುಳಿ ಬಿದ್ದಿದೆ. ಈ ಘಟನೆಯಲ್ಲಿ ಬೊಲೆರೋ ವಾಹನ ಅಪ್ಪಚ್ಚಿಯಾಗಿ ಹೋಗಿದೆ. ವಾಹನದಲ್ಲಿದ್ದಂತಹ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಅಪಘಾತದ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು. ಸಿಟಿಯ ಮಧ್ಯಭಾಗದಲ್ಲಿ ನೋಡಿ, ಡಿವೈಡರ್ಗೆ ಫ್ರಂಟ್ ವೀಲ್ ಅದು ಟಚ್ ಆಗುತ್ತೆ. ಓವರ್ಲೋಡ್ ಇದ್ದಂಥ ಲಾರಿ ರೈಟಿಗೆ ಟರ್ನ್ ಆಗ್ತಾ ಇದ್ದಂಗೆ ಹಿಂದ್ಗಡೆ ವೇಟ್ ಜಾಸ್ತಿ ಇದ್ದಂಥ ಕಾರಣದಲ್ಲಿ ಆ ಬೊಲೆರೋ ವಾಹನದ ಮೇಲೆ ಮುಗುಚಿ ಬಿದ್ದಿದೆ. ಜಸ್ಟ್ ಉರುಳಿ ಬಿದ್ದಿರೋದಷ್ಟೇ, ಬಟ್ ಸಂಪೂರ್ಣವಾಗಿ ಬೊಲೆರೋ ವಾಹನ ಅಪ್ಪಚ್ಚಾಗಿ ಹೋಗಿದೆ. ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಈ ಆಕ್ಸಿಡೆಂಟ್ನಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆ ದೃಶ್ಯವನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ.